is a spiritual land, a land where religion and philosophy have attained their culminating points. The inheritance of the culture, whereas has withstood the ravages of time. A nation with firm belief in the values of tolerance and non-violence. We are marching forward towards a new century and success lies in the unity of our motherland. Ever since the inception in 1903, the Sharan Association of Vidya Bhadra Sangha is trying to strengthen the rich values of the Mahadasan Sri Sharan Association. We now bring to you the glimpses of the history and the achievements made by the Samsthana, which we hope will bring the people together a little more closer. ಜೀವನ ಜನರಲ್ಲದೆ ಪರಸ್ಪರಕ್ಕೆ ಮಾಡುವುದು ಒಳ್ಳೆಯ ಜೀವನ. ಈ ಪರಸ್ಪರದಲ್ಲಿಯೇ ಪರಮಾತ್ಮನನ್ನು ಕಾಣುವುದು ದಾಸೋಹ ಜೀವನ. ಇಂತಹ ಜೀವನಕ್ಕಾಗಿ ತನು ಮನ ಧನವೇ ಮೀಸಲಿರಿಸಿ ಸರ್ವಜೀವಿಗಳ ಸೇವೆಗೆ ತಮ್ಮನ್ನು ಅರ್ಪಿಸಿಕೊಂಡ ದಿವ್ಯಚೇತನರೇ ಮಹಾದಾಸೋಹಿ ಶರಣಬಸವೇಶ್ವರಿ. ಈ ಮಗುವಿನ ತೇಜಸ್ಸು ನೋಡಿದರೆ ಸಾಕ್ಷಾತ್ ಪರಶುರನ ಅವತಾರವೇ ಬಂದ ಹಾಗಿದೆ. ತಗೋ ನಿನ್ನ ಮನೆಯ ದೀಪ ಇವಳು ನಾಡಿನ ನಂದಾದೀಪವಾಗಲಿ. ಶರಣ ಬಸವೇಶ್ವರರು ಚಿಕ್ಕ ವಯಸ್ಸಿನಲ್ಲಿಯೇ ಆಧ್ಯಾತ್ಮಿಕ ಲೋಕಕ್ಕೆ ಕಾಲಿಟ್ಟರು. ತಮ್ಮ ಗುರುಗಳಾದ ಮರುಳದಾದ್ಯರ ಬೋಧನೆ ಕೇಳುತ್ತಾ ದಾಸೋಹ ಭಾವನೆ ತಮ್ಮ ರಕ್ತದ ಕಣಕಣದಲ್ಲಿ ಅಳವಡಿಸಿಕೊಳ್ಳುತ್ತಾ ಬಂದರು. ಗಾಳಿಯಲ್ಲಿ ಭೇದ ಭಾವವಿಲ್ಲ, ನೀರಿನಲ್ಲಿ ಭೇದ ಭಾವವಿಲ್ಲ, ತಿನ್ನುವ ಅನ್ನದಲ್ಲಿ ಭೇದ ಭಾವವಿಲ್ಲ, ಮನುಷ್ಯನಲ್ಲಿ ಭೇದ ಭಾವ ಏಕಂತೆ. ಬರುವ ಭಕ್ತರಿಗೆ ಮಹಾದಾಸೋಹಿ ಶರಣಬಸವೇಶ್ವರರು ದಿನದ 3 ಹೊತ್ತು ದಾಸೋಹ ಮಾಡುತ್ತಾ ಗುರುಲಿಂಗ ಜಂಗಮಕ್ಕೆ ಅರ್ಪಿಸಿಕೊಳ್ಳುವುದು ಅಲ್ಲದೆ ಪಶುಪಕ್ಷಿಗಳಿಗೆ ದಾಸೋಹ ಮಾಡುತ್ತಾ ಪರಿಣಿತ ಮಾಡುವಲ್ಲಿಯೇ ಪರಮಾತ್ಮನನ್ನು ಕಾಣುತ್ತಿದ್ದರು. ದಾಸೋಹ ಮತ್ತು ಶಿವಲೀಲೆ ಎಲ್ಲೆಡೆ ಗಾಳಿಯಂತೆ ಪಸರಿಸಿತು. ಇದನ್ನು ಕೇಳಿ ಕಲಬುರಗಿಯ ಆದಿದೊಡ್ಡಪ್ಪ ಅಪ್ಪ ಅವರು ಶರಣರ ಬಳಿ ಬಂದರು. ಮಹಾದಾಸೋಹಿ ಅಪ್ಪನವರೇ, ನಿಮ್ಮ ಪಾದಗಳಿಗೆ ನನ್ನ ಸಾಷ್ಟಾಂಗ ನಮಸ್ಕಾರಗಳು. ನಾನು ನಿಮ್ಮ ದಾಸೋಹವನ್ನು ಪ್ರತಿನಿತ್ಯ ನೋಡುತ್ತಾ ಕೇಳುತ್ತಾ ಇದ್ದೀನಿ. ನೀವು ದಯಮಾಡಿ ನಮ್ಮ ಕಲಬುರಗಿಗೆ ಬರಬೇಕು. ಅಲ್ಲಿ ದಾಸೋಹ ನಡೆಸಿ ಅಲ್ಲಿನ ಜನರಿಗೆ ನೀವು ದಾರಿದೀಪವಾಗಬೇಕು. ಇಲ್ಲಿ ಹಸುವಿನಿಂದ ಬಳಲುತ್ತಾ ಇರುತ್ತಾನೆಯೋ, ಇಲ್ಲಿ ಅಂಧಕಾರದ ಕತ್ತಲೆಯಲ್ಲಿ ವಾಸವಾಗಿರುತ್ತಾನೆ, ಅಲ್ಲಿ ನಾನಿರುತ್ತೇನೆ. ನಡೆಯಲಿ ಹೋಗೋಣ. ದೊಡ್ಡಪ್ಪ ಶರಣರೇ, ನಾನು ಬರುವೆ. ಕಲಬುರಗಿಯ ದಾಸೋಹ ಮಹಾಮನೆಯಲ್ಲಿ ಕೂಡ ನಿತ್ಯ ದಾಸೋಹ ನಡೆಯಿತು. ಹಸಿದವರಿಗೆ ಅನ್ನ ನೀಡಲಾಯಿತು. ಕತ್ತಲಲ್ಲಿ ಬಳಲುತ್ತಿರುವವರಿಗೆ ನಂದ ದೀಪವಾದರು. ಅಪ್ಪ, ವಯಸ್ಸಾದ ನಮಗೆ ಒಂದೇ ಒಂದು ಆಸೆ. ಆ ಆಸೆ ಹೊತ್ತುಕೊಂಡು ನಿಮ್ಮ ಬಳಿ ಬಂದಿದ್ದೇವೆ. ವಂಶ ಬೆಳೆಸುವ ಒಂದು ಮಗನನ್ನು ಕರುಣಿಸಿ ಕೃಪೆ ಮಾಡು ತಂದೆ, ಕಾಪಾಡು. ಸ್ವಲ್ಪ ಇರಿ. ಬಂದ ಭಕ್ತರಿಗೆ ನಿಮ್ಮ ಮಗನನ್ನು ದಾಸೋಹ ಮಾಡಬೇಕೆಂದು ಇದ್ದೇನೆ. ಎಲ್ಲ ಶಿವನ ಇಚ್ಛೆ. ಆದಿದೊಡ್ಡಪ್ಪ ಶರಣರೇ, ನೀವು ಮಾಡಿದ ಈ ದಾಸೋಹದ ಫಲವಾಗಿ ಈ ಮಹಾಮನೆಯ ಮಗುವಾಗಿ ನಾನು ಸದಾ ನಿಮ್ಮ ಜೊತೆಯಲ್ಲೇ ಇರುತ್ತೇನೆ. ಅದು 1822 ಮಾರ್ಚ್ 11ರಂದು ಮಹಾದಾಸೋಹಿ ಶರಣಬಸವೇಶ್ವರರು ಶಿವೈಕ್ಯರಾದರು. ಮಹಾದಾಸೋಹಿ ಶರಣಬಸವೇಶ್ವರರು ತೋರಿಸಿದ್ದ ದಾಸೋಹ ಮಾರ್ಗ ಚಾಚು ತಪ್ಪದೆ ಆದಿ ದೊಡ್ಡಪ್ಪ ಅವರು ಮತ್ತು ಅವರ ಪರಂಪರೆಯವರು ದಾಸೋಹವೇ ಜೀವನ ಎಂದು ನಡೆಯುತ್ತಿದ್ದಾರೆ. ಕೋಟಿಗೊಬ್ಬ ಶರಣ
ಈ ಪೀಠಕ್ಕೆ ಬಂದವರು ಬಸವಣ್ಣಪ್ಪನವರು. ಬಡವರಲ್ಲಿ ಮತ್ತು ದುರ್ಬಲರಲ್ಲಿ ದಯೆ, ಕರುಣೆ, ಅನುಕಂಪ ಹೊಂದಿದವರು. ಆನಂತರ ಲಿಂಗ ಬಸಪ್ಪನವರು ಈ ಪೀಠಕ್ಕೆ ಬಂದರು. ಇವರ ಕಾಲದಲ್ಲಿ ಶ್ರೀ ಶರಣಬಸವೇಶ್ವರರ ದೇವಸ್ಥಾನವನ್ನು ಸ್ಥಾಪನೆ ಮಾಡಲಾಯಿತು. ಅನಂತರ ಶರಣಬಸಪ್ಪನವರು ಈ ಮಹಾ ದಾಸೋಹ ಪೀಠಾಧಿಪತಿಯಾಗಿ ದಾಸೋಹ ಪರಂಪರೆಯನ್ನು ಮುಂದುವರಿಸಿದರು. ಈ ಹಿಂದಿನ 5 ಜನ ಪೀಠಾಧಿಪತಿಗಳು ದಾಸೋಹ ಪೀಠದ ಅಧಿಪತಿಗಳಾಗಿ ಕಾರ್ಯನಿರ್ವಹಿಸಿದ ಅವಧಿ 80 ವರ್ಷಗಳಾದರೆ ಪೂಜ್ಯ ದೊಡ್ಡಪ್ಪ ಅಪ್ಪನವರು ಒಬ್ಬರೇ 80 ವರ್ಷಗಳ ಕಾಲ ಪೀಠಾಧಿಪತಿಯಾಗಿ ದಾಸೋಹ ಮಾಡಿದರು. ಅಪ್ಪನವರೇ, ನಿಮ್ಮ ಶರಣಬಸವೇಶ್ವರ ಸಂಸ್ಥಾನದ ಶರಣಬಸವೇಶ್ವರ ವಿದ್ಯಾವರ್ಧಕವು ಮೊದಲ ಬಾರಿಗೆ ಸಾರ್ವಜನಿಕ ಗ್ರಂಥಾಲಯವು ಮತ್ತು ದಾಸೋಹ ಸೇವೆಯು ಕೇಳಿದ ನಾನು ನಿಮ್ಮ ಸಮಾಜ ಸೇವೆಗೆ ನಮಿಸುತ್ತೇನೆ. ಎಲ್ಲ ಶರಣರ ಆಶೀರ್ವಾದ. ನೀವು ಮಾಡುವ ಸೇವೆಯೂ ಒಂದೇ, ನಾವು ಮಾಡುವ ಸೇವೆಯೂ ಒಂದೇ. ತಗೊಳ್ಳಿ, ಈ ಧನದಿಂದ ದಾಸೋಹ ಮಾಡಿ. ಅಜ್ಞಾನ ಎಂಬ ಅಂಧಕಾರದ ಕತ್ತಲೆಯನ್ನು ಹೋಗಲಾಡಿಸಿ ಶಿಕ್ಷಣದ ಹೊಸ ಬೆಳಕನ್ನು ಎಲ್ಲೆಡೆ ಸಾರಲು ಜನಿಸಿದವರೇ ದಿವ್ಯಚೇತನ ವಿದ್ಯಾಭಂಡಾರಿ ಡಾಕ್ಟರ್ ಶರಣಬಸವಪ್ಪ ಅಪ್ಪಾಜಿ. ದೇಶಕ್ಕೆ ಯೋಧ, ನಾಡಿಗೆ ರೈತ, ಬಾಳಿಗೆ ಒಬ್ಬ ಬಡ ವಿದ್ಯಾರ್ಥಿ ಹೊರ ರಾಜ್ಯಕ್ಕೆ ಹೋಗಿ ಶಿಕ್ಷಣ ಪಡೆಯುವುದು ಬಹಳ ಕಷ್ಟ ಎಂದು ತಿಳಿದು ಅಪ್ಪಾಜಿಯವರು ಒಬ್ಬ ಬಡವನ ಮಗನನ್ನು ಕೂಡ ದೊಡ್ಡ ಅಧಿಕಾರಿಯಾಗಬೇಕು, ದೊಡ್ಡ ದೊಡ್ಡ ಸಾಧನೆ ಮಾಡಿ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಬೆಳೆಯಬೇಕೆಂದು ಅಪ್ಪಾಜಿಯವರ ಕನಸಾಗಿತ್ತು. ಆದ ಕಾರಣ 1967ರಲ್ಲಿ ಶರಣಬಸವ ವಸತಿ ಶಾಲೆ ತೆಗೆಯುವ ಮೂಲಕ ನಮ್ಮ ಭಾಗದ ಸುತ್ತಮುತ್ತಲಿನ ಗ್ರಾಮಗಳ ರೈತರ ಮಕ್ಕಳು ಮತ್ತು ಹೊರ ಊರಿನಿಂದ ಬರುವ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಅನುಕೂಲ ಮಾಡಿಕೊಟ್ಟರು. ಉತ್ತಮ ಶಿಕ್ಷಣ ಪಡೆದು ಪ್ರೌಢಶಾಲಾ ವಿದ್ಯಾರ್ಥಿಗಳು ಶಿಕ್ಷಣ ಮುಗಿಸಿದ ನಂತರ ವಿದ್ಯಾರ್ಥಿಗಳು ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ಓದಲು ಮತ್ತೆ ಬೇರೆ ಜಿಲ್ಲೆಗಳಲ್ಲಿ ಅಥವಾ ಬೇರೆ ರಾಜ್ಯಕ್ಕೆ ಹೋಗುವ ಸಂದರ್ಭ ಅದು ಆಗಿತ್ತು. ಅಂಬಿತವರಿಗೆ ಶರಣರು ಎಂದೂ ಕೈ ಬಿಡುವುದಿಲ್ಲ ಎಂಬುದಕ್ಕೆ ಈ ನೈಜ ಘಟನೆವೇ ಸಾಕ್ಷಿಯಾಗಿದೆ. ನೋಡೋಣ ಬನ್ನಿ. ಸಂತೋಷವಾಗಲೇ ಅಥವಾ ಇನ್ನೂ ಹೆಚ್ಚಿನ ವಿದ್ಯಾಭ್ಯಾಸ ಕೊಡಲು ನಿನ್ನನ್ನು ಹೊರ ಊರಿಗೆ ಕಳುಹಿಸಲು ನನಗೆ ಶಕ್ತಿ ಇಲ್ಲ ಎಂದು ಹೇಳಲೇ ಅಂತ ಗೊತ್ತಾಗುತ್ತಿಲ್ಲ. ನಾನು ದಿನಪೂರ್ತಿ ಕೂಲಿ ಕೆಲಸ ಮಾಡಿದರೂ 300 ರಿಂದ 400 ರೂಪಾಯಿ
ಹೊತ್ತಿನ ಊಟ ಬಿಡೋಣ. ಈಕೆಗೆ ವಿದ್ಯಾಭ್ಯಾಸ ಕೊಡಿಸಿ ದೊಡ್ಡ ಮನುಷ್ಯರಾಗಿ ಮಾಡೋಣ. ಆ ಶರಣ ನಂಬಿದವರಿಗೆ ಕೈ ಬಿಡುವುದಿಲ್ಲ. ಈ ಮಾತು ಪೂಜ್ಯ ಶರಣಬಸಪ್ಪ ಅಪ್ಪಾಜಿಯವರಿಗೆ ಬಂದು ಹೇಳಿದರು. ತೊಗರಿನ ನಾಡಿನ ಮಕ್ಕಳ ಸಾಮರ್ಥ್ಯ ಕಂಡು ನಾನು ಶ್ರಮಪಟ್ಟು ಶಾಲಾ ಕಾಲೇಜು ತೆಗೆದಿದ್ದೇನೆ. ಆ ಶರಣ ನಿಮ್ಮ ಕೈ ಬಿಡುವುದಿಲ್ಲ. ಯಾರಿಗೆ ಓದುವ ಛಲವಿದೆಯೋ ಶರಣ ಬಸವೇಶ್ವರರ ಜ್ಞಾನದ ಬಾಗಿಲು ಸದಾ ತೆರೆದಿರುತ್ತದೆ. ಈ ಕಷ್ಟ ತಪ್ಪಿಸಲೆಂದು ಪೂಜ್ಯ ಶರಣಬಸವಪ್ಪ ಅಪ್ಪನವರು 1993ರಲ್ಲಿ ಶರಣಬಸವೇಶ್ವರ PU ಕಾಂಪೋಸಿಟ್ ಕಾಲೇಜನ್ನು ಪ್ರಾರಂಭಿಸಿದರು. 30 ಮಕ್ಕಳಿಂದ ಪ್ರಾರಂಭವಾದ ಈ ಶಾಲೆಯು ಇಂದು 3000 ವಿದ್ಯಾರ್ಥಿಗಳಿಗೆ ಉತ್ತಮ ಶಿಕ್ಷಣ ನೀಡುತ್ತಿದೆ. ಸುಮಾರು 400ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ವೈದ್ಯಕೀಯ ಕ್ಷೇತ್ರದಲ್ಲಿ ಪ್ರತಿ ವರ್ಷ ಹೊರಹೊಮ್ಮುತ್ತಿದ್ದಾರೆ ಹಾಗೂ ಅವರಿಗಾಗಿ 3.5 ಕೋಟಿ ವಿದ್ಯಾರ್ಥಿ ವೇತನವನ್ನು ಚಿರಂಜೀವಿ ದೊಡ್ಡಪ್ಪ ಅಪ್ಪ ಅವರ ಹೆಸರಿನಿಂದ ಕೊಡಲಾಗುತ್ತಿದೆ. ಕೇವಲ ವೈದ್ಯಕೀಯ ಕ್ಷೇತ್ರವಲ್ಲದೆ ಇನ್ನು ಬೇರೆ ಬೇರೆ ಕ್ಷೇತ್ರಗಳಲ್ಲಿಯೂ ಸಹ ಸಾಧನೆಯನ್ನು ಮಾಡಲೆಂದು ಶರಣಬಸವ ವಿಶ್ವವಿದ್ಯಾಲಯವನ್ನು 2017ರಂದು ಪ್ರಾರಂಭಿಸಲಾಯಿತು ಹಾಗೂ ಇಲ್ಲಿ 6000ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡುತ್ತಿದ್ದಾರೆ. ಕಲ್ಯಾಣ ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಬಾರಿಗೆ ಕೇವಲ ಹೆಣ್ಣು ಮಕ್ಕಳ ಶಿಕ್ಷಣಗೋಸ್ಕರ ಗೋದುತಾಯಿ ಇಂಜಿನಿಯರಿಂಗ್ ಕಾಲೇಜನ್ನು ಪ್ರಾರಂಭಿಸಲಾಯಿತು. ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ ಎಂಬ ಆಲೋಚನೆಯನ್ನು ಇಟ್ಟುಕೊಂಡು ಮಹಿಳಾ ಸಬಲೀಕರಣಕ್ಕೆ ವಿಶೇಷ ಒತ್ತು ನೀಡಿದ್ದು ಶರಣಬಸವೇಶ್ವರರ ಸಂಸ್ಥಾನ. ಸಂಸ್ಥಾನದಲ್ಲಿ ಪ್ರಸ್ತುತವಾಗಿ 30,000 ಮಕ್ಕಳು ಓದಿ ತಮ್ಮ ಜೀವನ ರೂಪಿಸಿಕೊಳ್ಳುತ್ತಿದ್ದಾರೆ. ಹೀಗೆ ಅನೇಕ ಶಾಲಾ ಕಾಲೇಜುಗಳನ್ನು ಬಡ ಮಕ್ಕಳಿಗೆ ಅನುಕೂಲವಾಗಲೆಂದು ಸುರಪುರ, ಬೀದರ್, ಬಸವ ಕಲ್ಯಾಣಗಳಲ್ಲಿ 80ಕ್ಕಿಂತ ಹೆಚ್ಚು ವಿಭಾಗಗಳನ್ನು ತೆಗೆಯುವ ಮೂಲಕ ಪರಮ ಪೂಜ್ಯ ಡಾಕ್ಟರ್ ಶರಣಬಸವಪ್ಪ ಅವರಿಗೆ ವಿದ್ಯಾಭಂಡಾರಿ ಎಂಬ ಬಿರುದು ದೊರಕಿದೆ. ಅಪ್ಪಾಜಿ ಅವರ ಕನಸಿನಂತೆ ಕಲ್ಯಾಣ ಕರ್ನಾಟಕದ ಕಲಬುರಗಿ ಶಿಕ್ಷಣ ಭಂಡಾರದ ಹೆಬ್ಬಾಗಿಲಾಗಿದೆ. ಶರಣಬಸವೇಶ್ವರ ಸಂಸ್ಥಾನದಲ್ಲಿ ಓದು, ಬೆಳೆದು ಸಾಧನೆಗೈದ ವಿದ್ಯಾರ್ಥಿಗಳ ಕಿರುಚಿತ್ರ. This version of special Indian. I'm Dr. Nitish Niranjan Singh. I'm Dr. Nitish Niranjan. ನಾನು ಶ್ರೀ ರಂಗದಾಸ್ ಸದ್ಯಕ್ಕೆ ಮಂಡ್ಯ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. Vidyanan Munishaki, a proud alumnus of Sharon Sister School and College. ನನ್ನ ಹೆಸರು ಜಿಯಾವುದ್ದೀನ್ ಬಾಷಾ. I basically am the best student of SPR. I am the staff software engineer at Tesla in California, United States. Meantime, I'm going back to SPR College.
internal medicine specialist and consultant physician at Shri Basaveshwara University, Mumbai Heart Center. Anesthesiologist and interventional specialist. Presently, I have the privilege of serving as an officer at the Reserve Bank of India, where I am posted in Kochi. ಶರಣಬಸವೇಶ್ವರ ಸಂಸ್ಥಾನದಲ್ಲಿ 2008ರಿಂದ 2010ರವರೆಗೆ ನಾನು BU ಕಾಲೇಜಿನ ಈ ಸಂಸ್ಥೆ ನನ್ನ ಜೀವನಕ್ಕೆ ಅಪಾರವಾದ ಕೊಡುಗೆಯನ್ನು ನೀಡಿದೆ. Educational journey, right from Montessori to class 12, was nurtured within the walls of SBR. In my entire journey, I feel SBR has had a huge role. Our school was one of those places where we not only learned subject, but it was where we built our foundation on our beliefs, values, and lifelong principles. Selected as Masida in the 2015 batch of KS officers. To build up a career, even my children, all of them have studied in SBR only. I am a proud student of Shambhashwar Residential Public School. I express my gratitude to the entire SBR institution for guiding and shaping my life and also the lives of countless students like me. ಅಷ್ಟೆಲ್ಲ ಲಕ್ಷಾಂತರ ಮಕ್ಕಳ ಜೀವನಕ್ಕಾಗಿ ದೀಪವಾಗಿ ನಿಂತಿದೆ. ಶರಣಾರ್ಥಿ, ನನ್ನನ್ನು ಗುರುತು ಹಿಡಿದೀರಾ? ಅಪ್ಪಾಜಿ, ನನಗೆ ಓದುವ ಛಲವಿದ್ದರೂ ಸಾಮರ್ಥ್ಯವಿರದ ಆ ಸಮಯದಲ್ಲಿ ನನ್ನನ್ನು ಓದಿಸಿ ಬರೆಯಿಸಿ ಇಷ್ಟು ದೊಡ್ಡ ಪದವಿಗೆ ಕಾರಣಕರ್ತರಾಗಿದ್ದೀರಿ. ನಿಮಗೆ ಎಷ್ಟು ಕೃತಜ್ಞತೆ ಹೇಳಿದರೂ ಸಾಲದು. ನಮ್ಮ ಜೀವವಿರುವವರೆಗೂ ನಿಮ್ಮ ಚಿರಋಣಿಯಾಗಿ ಇರುತ್ತೇವೆ. ಅಪ್ಪಾಜಿ, ನಿಮ್ಮ ಆಶೀರ್ವಾದ ಸದಾ ನಮ್ಮ ಮೇಲೆ ಇರಲಿ. ಇದುವೆಲ್ಲ ನೀವು ಶರಣನ ಮೇಲೆ ಇಟ್ಟುಕೊಂಡ ಭಕ್ತಿ ಶ್ರದ್ಧೆಯಿಂದ ಆಗಿದೆ. ಆ ಶರಣ ನಂಬಿದವರ ಕೈ ಬಿಡುವುದಿಲ್ಲ. ನಿನ್ನ ಸೇವೆ ದಾಸೋಹವಾಗಲಿ. ಆಧ್ಯಾತ್ಮಿಕ ಸಂಸತ್ತಿನ ಪಿತಾಮಹ ಎನಿಸಿದ ಬಸವೇಶ್ವರನ ಮೂರ್ತಿಯನ್ನು ಪ್ರಜಾಪ್ರಭುತ್ವ ಭವನದ 9ನೇ ಮಹಾದ್ವಾರದಲ್ಲಿ ಸ್ಥಾಪಿಸುವುದರ ಮೂಲಕ ಪೂಜ್ಯ ಅಪ್ಪನವರು ಒಂದು ಐತಿಹಾಸಿಕ ಘಟನೆಯನ್ನು ಸುವರ್ಣ ಅಕ್ಷರಗಳಲ್ಲಿ ಬರೆದಿಟ್ಟರು. ನುಡಿದರೆ ಸ್ಫಟಿಕದ ಸಲಾಕೆಯಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಅಹುದಹುದು ಎನ್ನಬೇಕು, ಮೂಡಿಯೊಳಗಾಗಿ ನಡೆಯದಿದ್ದರೆ ಕೂದಲ ಸಂಗಮ ದೇವ ಈ ಎಲ್ಲ ಸಾಧನೆಗಳು ನನ್ನ ಸಾಧನೆ ಅಲ್ಲವೇ? ನನ್ನ ಹುಟ್ಟು ಸಮಾಜದ ಏಳಿಗೆಗೆ, ಸಮಾಜದ ಕಲ್ಯಾಣಕ್ಕೆ ಎಂದು ಅರಿದು ಇಂದಿಗೂ ಸತತವಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಅಪ್ಪಾಜಿಯವರ ದಾಸೋಹ ಕಾರ್ಯವನ್ನು ಮೆಚ್ಚಿ ಕರ್ನಾಟಕ ಸರ್ಕಾರದ ರಾಜ್ಯೋತ್ಸವ ಪ್ರಶಸ್ತಿ, ಗುಲ್ಬರ್ಗಾ ವಿಶ್ವವಿದ್ಯಾಲಯದಿಂದ ಗೌರವ ಡಾಕ್ಟರೇಟ್ ಪದವಿ, ನಾಸಿಕ್ ಮಹಾರಾಷ್ಟ್ರದಿಂದ ಪುಣ್ಯಶ್ಲೋಕ ಶಿವಪಾರ್ವತಿ ಆಧ್ಯಾತ್ಮಿಕ ಪ್ರಶಸ್ತಿ, ಶಿರೋಮಣಿ ಗುರುದ್ವಾರ ಅಮೃತ್ಸರ್ ನೀಡುವ ವಿಶೇಷ ಪುರಸ್ಕಾರ ಕಲಾ ಪೋಷಕ ಪ್ರಶಸ್ತಿ, ವಿದ್ಯಾ ಭಂಡಾರಿ ಪ್ರಶಸ್ತಿ, ಶ್ರೀ ಚನ್ನರೇಣುಕ ಬಸವ ಪ್ರಶಸ್ತಿ 2ನೇ, ಖ್ವಾಜಾ ಅಬ್ದುಲ್ ಫೈಜ್ ಪ್ರಶಸ್ತಿ, ಇನ್ನು ಅನೇಕ ಪ್ರಶಸ್ತಿ ಪಡೆದಿದ್ದಾರೆ. ಮನೆಗೊಂದು ಮರ ಊರಿಗೊಂದು ವನ ಎಂಬಂತೆ ದೊಡ್ಡಪ್ಪ ಅಪ್ಪಾಜಿ ಅವರ ಹೆಸರಿನ ಮೇಲೆ ದೊಡ್ಡಪ್ಪ ಕಲ್ಪವೃಕ್ಷ ಎಂದು ತೆಗೆದು ಅಲ್ಲಿ ಸಾವಿರಾರು ಗಿಡಗಳನ್ನು ಹಚ್ಚುವ ಮೂಲಕ ಹಸಿರೇ ಉಸಿರು ಎಂದು ಸಾರಿದ್ದಾರೆ. ಶರಣಬಸವೇಶ್ವರ ಸಂಸ್ಥಾನದ ಕಲ್ಪವೃಕ್ಷ ಕಾಮಧೇನು ಗೋಶಾಲೆಯಲ್ಲಿ 400ಕ್ಕಿಂತ ಹೆಚ್ಚು ಗೋವುಗಳಿಗೆ ನಿತ್ಯ ಪೂಜೆ ಮಾಡಲಾಗುತ್ತದೆ ಹಾಗೂ ಅವುಗಳಿಗೆ ಆಶ್ರಯವನ್ನು ನೀಡಲಾಗಿದೆ. ಮಹಾದಾಸೋಹ ಪೀಠದ 8ನೇ ಪೀಠಾಧಿಪತಿಯಾಗಿ ಪೂಜ್ಯ ಡಾಕ್ಟರ್ ಶರಣಬಸಪ್ಪ ಅಪ್ಪನವರು ಮಾಡಿದ ಎಲ್ಲಾ ಮಹತ್ವ ಕಾರ್ಯಗಳನ್ನು 9ನೇ ಪೀಠಾಧಿಪತಿಗಳಾದ ಪೂಜ್ಯ ಚಿರಂಜೀವಿ ದೊಡ್ಡಪ್ಪ ಅಪ್ಪನವರು ಮುಂದುವರಿಸಿಕೊಂಡು ಹೋಗಲು ತಮ್ಮನ್ನು ತಾವು ಸಂಪೂರ್ಣವಾಗಿ ಸಮರ್ಪಿಸಿಕೊಂಡಿದ್ದಾರೆ. ಭವ್ಯ ಪರಂಪರೆ ನಮ್ಮ ಮಹಾದಾಸೋಹ ಪೀಠಕ್ಕೆ ಇದೆ. ತಮ್ಮ ಕರುಣೆ
ಪೂಜ್ಯ ಡಾಕ್ಟರ್ ಶರಣಬಸವಪ್ಪ ಅವರಿಗೆ 7 ಜನ ಪೀಠಾಧಿಪತಿಗಳ ಅಕ್ಕಿ ಕೊಟ್ಟು ದಾಸೋಹದ ಭವ್ಯ ಪರಂಪರೆ ಇದೆ. ಈಗ ನನಗೆ 8 ಜನ ಪೀಠಾಧಿಪತಿಗಳ ಅಕ್ಕಿ ಕೊಟ್ಟುವ ಭವ್ಯ ದಾಸೋಹ ಪರಂಪರೆ ಇದೆ. ಈ ದಾಸೋಹ ಪರಂಪರೆಯನ್ನು ನಾನು ತನು ಮನ ಧನ ಭಕ್ತಿಯಿಂದ ಮುಂದುವರಿಸಿಕೊಂಡು ಹೋಗುತ್ತೇನೆ. ಈ ಪೀಠದ ಎಲ್ಲ ಪೀಠಾಧಿಪತಿಗಳ ಕರುಣೆ ಮತ್ತು ಆಶೀರ್ವಾದ ನಮ್ಮನ್ನು ಸದಾ ಕಾಪಾಡಲಿ. ಜಂಗಮನ ಮುಖಾಂತರ ಲಿಂಗವ ಕರೆಸಿಕೊಂಡು ದಾಸೋಹ ಮಾಡುವುದೇ ನಮ್ಮ ಪ್ರಾಣ ಜೀವಾಳವಾಗಬೇಕು. ಈ ದಾಸೋಹದ ಅಮೃತ ವಾಣಿಯೊಂದಿಗೆ ನನ್ನ ಉತ್ತರಗಳನ್ನು ಶರಣಬಸವೇಶ್ವರ ಪಾದಗಳಿಗೆ ಅರ್ಪಿಸುತ್ತೇನೆ. ದಾಸೋಹ ಮಹಾಮನೆಯಲ್ಲಿ ಪೀಠಾಧಿಪತಿಗಳಲ್ಲದೆ ಅವರ ಅಡ್ಡಮೀರಿಯರಾದ ತಾಯಂದಿರ ಸಹ ತನು ಮನಧನದಿಂದ ದಾಸೋಹವೇ ಜೀವಾಳವೆಂದು ಅರಿತು ದಾಸೋಹ ನಡೆಸಿದರು. ಪೂಜ್ಯ ಮಾತಾಶ್ರೀ ಅನ್ನಪೂರ್ಣೆ ದೊಡ್ಡತಾಯಿ ಅವ್ವಾಜಿ ಅವರು ತಮ್ಮ ಹಸ್ತದಿಂದ ಬಂದ ಭಕ್ತರಿಗೆ ಮೃಷ್ಟಾನ್ನ ಭೋಜನವನ್ನು ಕೊಡಿಸುತ್ತಾರೆ. ಎಲ್ಲ ತಾಯಂದಿರ ಮಾರ್ಗದಲ್ಲಿಯೇ ಸಾಕ್ಷಾತ್ ಧಾನೇಶ್ವರಿ ಸ್ವರೂಪಿಣಿಯಾದ ಅನ್ನಪೂರ್ಣೆ ಪೂಜ್ಯ ಮಾತಾಶ್ರೀ ಡಾಕ್ಟರ್ ದಾಕ್ಷಾಯಿಣಿ ಅವ್ವಾಜಿ ಅವರು ಸಹ ದಾಸೋಹಕ್ಕೆ ಬಹಳ ಮಹತ್ವ ನೀಡಿ ಕರೋನಾ ಎಂಬ ಭೀಕರ ಸಮಯದಲ್ಲಿ ಹಸಿದವರಿಗೆ ಅನ್ನ ನೀಡಿ ಮಾತೃ ಹೃದಯಿ ಎಂಬ ಪದಕ್ಕೆ ಕಾರಣಭೂತರಾಗಿದ್ದಾರೆ. ಮಹಾದಾಸೋಹಿ ಶ್ರೀ ಶರಣಬಸವೇಶ್ವರರ ಪುಣ್ಯ ಸ್ಮರಣೋತ್ಸವದ ಅಂಗವಾಗಿ ಜಾತ್ರಾ ಮಹೋತ್ಸವ ನಡೆಯುತ್ತದೆ. ಜಾತ್ರಾ ಮಹೋತ್ಸವದಲ್ಲಿ ಪ್ರಸ್ತುತ ಪೀಠಾಧಿಪತಿಗಳು ಶರಣರು ಧರಿಸಿದ